ಹಲೋ ಅಣ್ಣ. ಹೇಳು ಜಿಗ್ನಿ. ನಾನು ಹೇಳ್ತಾರೋ ಮಾತು ನಿಜ. ಮಾರ ಈ ಕೆಲಸ ಮಾಡಿಲ್ಲಣ್ಣ. ಸಾಹೇಬ್ರು ಹೊಡೆದು ಬಂಗಾರಮ್ಮನವರೇ ಬೆಂಕಿ ಹಾಕಿರೋದು ಅಂತ ಹೇಳಿದರು. ಆದರೆ ಮಾರ ಈ ಮಾತಿಗೆ ಒಪ್ಪಲಿಲ್ಲ. ಅದಕ್ಕೆ ಹಣ ಕೊಟ್ಟು ಡೀಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ಮಾಡಕ್ಕೆ ಹೇಳ್ತಿರೋರು ಯಾರು ಅಂತ ನನಗೆ ಗೊತ್ತಾಯ್ತಾ? ಅದೇ ಯಾರು ಅಂತ ಗೊತ್ತಾಗ್ತಾ ಇಲ್ಲಣ್ಣ. ಆದರೆ ಯಾರೋ ದೊಡ್ಡ ಕೈ ಇರಬೇಕು ಅನಿಸ್ತದೆ ಕಣ್ಣ. ಇವನ್ ಕೈ ಮುರಿದ್ರೆ ಆ ದೊಡ್ಡ ಕೈಗೂ ಬಿಸಿ ಮುಟ್ಟುತ್ತಲ್ವೇನ ಜಿಗ್ನಿ? ಆದರೆ ಇದು ನಾನು ಹೇಳಿದೆ ಅಂತ ಗೊತ್ತಾಗಿಲ್ಲ. ಆದರೆ ಈಗೇನಣ್ಣ ಮಾಡೋದು? ನಾನು ನೋಡ್ಕೊತೀನಿ. ಈಟೊತ್ತಾಗ ನಿಮ್ಮ ಸಾಹೇಬ್ರು ಎಲ್ಲಿರ್ತಂದು ಹೇಳು. ನೀನು ನೋಡೋ ಅವಶ್ಯಕತೆನೇ ಇಲ್ಲ ಮಗ. ನ್ಯಾಯ ಕೊಡಿಸ್ಬೇಕಾದವ್ರೆ ದಾರಿ ಹಿಡ್ದವ್ರೆ ಅಂದ್ಮ್ಯಾಕೆ ನಾವು ನಮ್ಮ ದಾರಿ ಹಿಡಿಯೋದ್ರಾಗೆ ತಪ್ಪೇನೂ ಇಲ್ಲ. ನೀ ಅನ್ಕೊಂಡಂಗೆ ಮಾಡು. ಸರಿ, ನಾನು ಈಗ ಹೊರಡ್ತಾ ಇದ್ದೀನಿ. ಇಂಟರ್ವ್ಯೂ ಮುಗಿಸ್ಕೊಂಡು ಕಾಲ್ ಮಾಡ್ತೀನಿ. ಸರಿಮ್ಮ, ಬಾಯ್. ಅತ್ತೆಮ್ಮ ಫೋನ್ ಮಾಡಿದ್ರಾ? ಇಂಟರ್ವ್ಯೂ ಚೆನ್ನಾಗಾಗಲಿ, ಕೆಲಸ ಸಿಗಲಿ ಅಂತ ಅಮ್ಮ ವಿಶ್ ಮಾಡ್ತಿದ್ರು. ಏನು ಬಾವ ಇವತ್ತು ಫುಲ್ ರೆಡಿ ಆಗಿಬಿಟ್ಟಿದ್ದೀರಾ? ಕಾಲೇಜಲ್ಲಿ ಕೆಲಸನಾ? ಹೊಸ ಕಾಲೇಜಿಗೆ ಇಂಟರ್ವ್ಯೂ. ಓ, ನೀವು ನಮ್ಮ ಕಾಲೇಜ್ ಬಿಡ್ತಿದ್ದೀರಾ ಅಲ್ವಾ? ಹೇಗೋ ನಾನಿರೋಷ್ಟು ದಿನ ನನಗೆ ಮೇಷ್ಟ್ರಾಗಿದ್ರಲ್ವಾ, ಅಷ್ಟೇ ಸಾಕು. ಆಲ್ ದಿ ಬೆಸ್ಟ್ ಬಾವ. ಥ್ಯಾಂಕ್ ಯು. ಹೊಳ್ಳಿ ಅಂದರೆ ಹೊಂಟ್ರಾ? ಹಾಂ ತೆ, ನಾನು ಹೊರಟ್ಬಿಡ್ತೀನಿ. ಹೋಗಿತ್ತ ನಂಗೆ ಆಶೀರ್ವಾದ ಮಾಡಿ. ರೀ ಇರಿ, ಚಂದಾಕಿರು. ಹೋಗಿದ್ದ ಕೆಲಸ ಎಲ್ಲ ಆಗಲಿ. ಸರಿ ಅತ್ತೆ, ನಾನು ಬರ್ತೀನಿ. ರೀ ನೀವು ಹೋಗ್ಲೇಬೇಕಾ? ಅಯ್ಯೋ, ಇದೆಯೋ ನವಿ, ಎಲ್ಲಾರ ಹೊಂಟಾಗ ಹಿಂಗ ಮಾತಾಡೋದು. ಬೀಗ್ರಿ ಹೇಳಿರ್ ನಿಲ್ವೇ ಈ ಕೆಲಸಕ್ಕೋಸ್ಕರ ಅವಳಿ ಅಂದ್ರು ಶಾನ ಕಷ್ಟಪಟ್ಟವ್ರೆ ಅಂತ. ಒಳ್ಳೆ ಕೆಲ್ಸಕ್ಕೆ ಹೊರಟವ್ರವ, ಹೋಗಿ ಬನ್ನಿ ಅಂತ ನಗ್ನಾಗ್ತಾ ಕಳಿಸು. ಅಯ್ಯೋ, ನಾನು ಹಂಗೆ ಕೇಳಿಲ್ಲ. ನಿಮ್ಮ ಕಾಲೇಜು ಸ್ಯಾನೆ ದೂರ ಅಲ್ವೇ? ಓ, ಬಾವ ನಿನ್ನ ಬಿಟ್ಟು ದೂರ ಹೋಗ್ತಿದ್ದಾರೆ ಅಂತನಾ? ಸಹನಾ ಅವರೇ, ಫಸ್ಟ್ ಕೆಲಸ ಸಿಗಲಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ನೀವೇನು ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಹೋಗೋ ಕೆಲಸಕ್ಕೆ ಒಳ್ಳೇದಾಗಲಿ. ಸರಿ ಅತ್ತೆ, ನಾನು ಬರ್ತೀನಿ. ಪಾಪ ಅತ್ತೆ ಮನೆಯಾಗಿರ್ಬೇಕಾದ ಹುಡುಗಿ. ಮಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ. ಆ ತಾಯಿ ಒಳ್ಳೇದನ್ನೇ ಮಾಡ್ತಾಳೆ. ಅಜ್ಜಿ, ರಂಗೋಲಿ ಹಾಕಾಯ್ತು. ನೋಡಿ ವಸು, ಗೌರವಂಗೆ ಮಡಿಲೇ ನೈವೇದ್ಯ ಆಗ್ಬೇಕು. ನೀನೇ ಒಬ್ಬಟ್ಟು ತಟ್ಬಿಡು. ಆಮೇಲೆ ಪೂಜೆ ಸಮಯದಾಗೆ ಅದಿಲ್ಲ ಇದಿಲ್ಲ ಅಂತ ತಡ್ಕಾಡೋದು ಬೇಡ, ಆಯ್ತಾ? ನಿಮ್ಮ ಅವ್ವೇನ್ರಿ? ಅವ್ವ ಒಳಗಡೆ ಅಪ್ಪಯ್ಯನ್ ರೆಡಿ ಮಾಡ್ತಿದ್ದಾಳಜ್ಜಿ. ಬಾ ಬಂಗಾರು, ನಾನು ಇಲ್ಲಿ ಅವ್ವ. ನಾನು ಒತ್ತಾರನೆ ಕೋಳಿ ಕೂಗೋಕ್ಕೂ ಮುಂಚೆನೆ ಎದ್ದು ಮಡಿನಾಗೆ ಹೋಳಿಗೆಗೆ ಬೇಳೆ ಬೇಯಿಸಕ್ಕಿಟ್ಟು ಇವ್ರಿಗೆ ಎಣ್ಣೆ ನೀರು ಹಾಕಿ ತಯಾರು ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಈಟ್ ಒದ್ದಾಯ್ತು. ಮದುವೆ ಆದ ಹೊಸದಾಗೆ ನಮ್ಮ ಊರಿಗೆ ಅಳಿಯಂದ್ರು ಬಂದಾಗ
ಹೆಂಗಿದ್ರು ಯಾವ ಜನ್ಮದ ಪಾಪನೋ ನನಗೀಗ ಈ ರೂಪದಲ್ಲಿ ಅಡ್ಕೊಂಡ್ಬಿಟ್ಟಿದೆ. ಬ್ಯಾಸರ ಮಾಡ್ಕೋಬೇಡಿ ಅಳಿಯಂದ್ರೆ. ಬಂಗಾರು, ಅಳಿಯಂದ್ರು ಚಿಕಿತ್ಸೆ ಎಲ್ಲಿ ಗಂಟ ಬಂತು? ಇಲ್ಲಿ ಗಂಟ ಪುಟ್ಟಕ್ಕನ ಮನೆಯಿಂದ ಎಣ್ಣೆ ತಂದು ಉಜ್ತಾ ಇದ್ಲು. ಅವಾಗೆಲ್ಲ ನನಗೂ ಗಾಳಿ ಕುರ್ಚಿಂದ ಯಾಕೆಂದು ಓಡಾಡ್ತೀನಿ ಅನ್ನೋ ನಂಬಿಕೆ ಇತ್ತು. ಮೊಮ್ಮಗನೇ, ಪುಟ್ಟಕ್ಕನ ಮನೆಗೆ ಫೋನ್ ಮಾಡಿ ಹೊಂಟವ್ರ ವಿಚಾರಿಸು. ಅವ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನೀ ಸುಮ್ಕೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಬರ್ತಾರೆ ಕಣವ, ಇದೇನು ಬೇರೆ ಅವ್ರ ಮನೆನಾ? ಅವ್ರ ಮಗಳ ಮನೆನೇ ಅಲ್ಲದೆ ಮಗಳಿಗೆ ಮೊದಲನೇ ಹಬ್ಬ. ಬಂದೆ ಎಲ್ಲ ಹೋಯ್ತಾರೆ, ಬಂದೇ ಬರ್ತಾರೆ. ಅವ ನಾನು ಪುಟ್ಟಕ್ಕನ ಬಗ್ಗೆ ಹೇಳ್ತಿಲ್ಲ. ಆದ್ರೆ ಅವಳಲ್ಲ, ಅವಳ ಮಗಳು, ನನ್ನ ಮಗನ ಮುದ್ದಿನ ಎಂಡ್ರು, ಅವಳ ಬಗ್ಗೆ ಹೇಳ್ತಿರೋದು. 4 ಅಕ್ಷರ ಕಲ್ತಿದ್ದೀನಿ ಅನ್ನೋ ಅಹಂಕಾರ ಅವಳ ತಲೆಗೆ ಏರ್ಬಿಟ್ಟದೆ. ಅವಳಿಗಿಲ್ಲಿ ಬರಕ್ಕೆ ಇಷ್ಟ ಇರಾಕಿಲ್ಲ. ಬಂಗಾರು, ಜವಾಬ್ದಾರಿ ಅನ್ನೋದು ಚಿಂತೆ ಇದ್ದಂಗೆ, ಅದು ಕಾಡ್ತಾ ಇರುತ್ತೆ ಹೊರ್ತು ಕಳ್ಕೊಳಕ್ಕಾಗಕ್ಕಿಲ್ಲ. ಹಬ್ಬ ಎಲ್ಲ ಕೆಲಸ ಪೂರೈಸ್ಬೇಕು ಅಂತ ಕೋಳಿ ಕೂಗಕ್ ಮುಂಚೆನೆ ನಿಂಗೆ ಎಚ್ಚರ ಆದಂಗೆ ಇದುವೆ ಅತ್ತೆ ಮನೆಯಾಗೆ ತಾನ್ ಮಾಡ್ಬೇಕಾದ್ರೂ ಜವಾಬ್ದಾರಿನ ಪೂರೈಸ್ಲೇಬೇಕು ಅಂತ ಅವಳ ಮನ್ಸು ಕೊರಗ್ತಾ ಇರ್ತೈತೆ. ನೀನು ಹೇಳ್ದಂಗೆ ಅವಳ ಮನ್ಸಿಗೆ ಮೋಸ ಮಾಡ್ಕೊಂಡು ಅವಳು ಬರ್ಲಿಲ್ಲ ಅಂದ್ರೆ ಅವಳು ಅಲ್ಲೇ ಇದ್ಬಿಡ್ಲಿ ಬಿಡು. ನೀವೆಲ್ಲ ಇನ್ನೂ ರೆಡಿ ಆಗಿಲ್ವಾ? ಅವ್ವಂಗಿಂತ ಮುಂಚೆನೇ ಎದ್ದು ಅಂಡೆಗೆ ನೀರು ಹಾಕಿ ಒಲೆಗೆ ಉರಿ ಹಾಕಿ ಎಲ್ರಿಗಿಂತ ಮುಂಚೆ ಸ್ನಾನ ಮಾಡಿದಾಗಲೇ ಅನ್ಕೊಂಡೆ ನೀನು ಈ ಪ್ರಶ್ನೆ ಕೇಳ್ತೀಯ ಅಂತ. ಯೋಡ್ ಚಂದ ಕಾಣ್ತಿದ್ಯಾ ಮಗಳೇ, ಸುಖವಾಗಿರು. ಅವ್ವ, ಅಕ್ಕ ಯಾವ ಇಂಟರ್ವ್ಯೂಗೆ ಹೋಗ್ತಿದ್ದಾಳೆ ಅಂತ ಅವಳಿಗೆ ಆಶೀರ್ವಾದ ಮಾಡ್ತಿದ್ಯಾ? ನನಗಂತೂ ಇದೊಂಥರ ಎಕ್ಸಾಮ್ ಇದ್ದಂಗೆ. ನಾವೀಗ ಬಂಗಾರಮ್ಮ ಅವ್ರ ಮನೆಗೆ ಗೌರಿ ಪೂಜೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಬೇಗ ಬೇಗ ರೆಡಿಯಾಗಿ. ಯಾಕವ್ವ, ನಂಬಕ್ಕಾಗ್ತಿಲ್ವಾ? ಅಲ್ಲ, ಇದನ್ನ ನೀನೇನ ಹೇಳ್ತಿರೋದು? ನಾನೇ. ಹೋಗಿ ಎಲ್ಲರೂ ಬೇಗ ರೆಡಿಯಾಗಿ. ಸರಿನೇ, ಅವ್ರಿಲ್ಲಿ ಗಂಟ ಬಂದು ಕರೆದೋಗೋರೆ ಅನ್ನಕ್ಕೆ ಅಲ್ಲಿಗೆ ಹೋಗೋದು ಸರಿನೇ. ಹೋಗ್ರವ, ನೀವು ತಯಾರಾಗಿ ನೀವು ಮೂವರು ಹೋಗಿ ಬನ್ನಿ. ಯಾಕವ್ವ, ನೀನು ಬರಲ್ವಾ? ಈಟೆಲ್ಲ ಆದ್ಮ್ಯಾಕೆ ನಾನು ಅಲ್ಲಿಗೆ ಬರೋದು ಜೀವನ ಸಂದಾಕಿರ್ತದೆ. ನೀನು ಬರ್ದೆ ನಾವಷ್ಟೇ ಜನ ಅಲ್ಲಿಗೆ ಹೋಗೋದು ಏನು ಚೆನ್ನಾಗಿರತ್ತೆ ಹೇಳು? ಅದು ಹಂಗಲ್ಲ ಸ್ನೇಹ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀನು ಬರಲ್ಲ ಅಂದರೆ ನಾನು ಹೋಗಲ್ಲ ಅವ್ವ. ಅಯ್ಯೋ, ನಾನೇ ಇದಕ್ಕೆಲ್ಲ ಕೊನೆ ಹಾಡೋಣ, ಜಗಳ ಎಲ್ಲ ಬೇಡ, ಎಲ್ಲರೂ ನೆಮ್ಮದಿ ಮುಖ್ಯ ಅಂತ ಆ ಮನೆಗೆ ಹೋಗೋಣ ಅಂದ್ಕೊಂಡೆ. ಬೇಡ ಬಿಡು, ನಿನಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಹೋಗೋದು? ಸರಿ, ಹಾಗಿದ್ರೆ ನಾನು ಹೋಗಿ ಬಟ್ಟೆ ಚೇಂಜ್ ಮಾಡ್ತೀನಿ. ಅಯ್ಯೋ ಇರವಿ,
ಆಯ್ತು, ನಾನು ಓದ್ತೀನಿ. ನಡ್ರವ, ನೀವು ತಯಾರಾಗಿ. ಏನು ಮ್ಯಾಗ್ ಬ್ಯಾಗ್ ಒಂದಿದೆ ಕುಡಿಯೋಕ್ಕೆ ಹೋಗ್ಲೇಬಾರ್ದು. ತಲೆ ಎಲ್ಲ ಫುಲ್ಲಾಗಿ ತಮಟೆ ಹೊಡೆದಂಗೆ ಆಯ್ತೈತೆ. ಯಪ್ಪ, ಅದು ಯಾವ ಹಾಳದ ಬ್ರ್ಯಾಂಡ್ ಏನೋ. ಮೆಸ್ಸಿಗೆ ಬೇಕೇ ಇರಲ್ಲ, ಅವ್ರ ಕೈ ಬಿದ್ದೋಯ್ತದೆ. ಬಾಯಿ ಒಂದು ಕಡೆ ಹಾಕೋತದೆ. ಅಬ್ಬೋ, ಅಕ್ಕೋ, ರಕ್ತ ಕಾರಿ ಇಡ್ತಾ ಇರ್ತಾರೆ. ಇದು ನನ್ನ ಶಾಪ ತಟ್ಟದೆ ಅವ್ರಿಗೆ. ಕಾಳಿ, ಏನಾಯ್ತು? ಯಾಕೆ ಹಿಂಗಡಿಯ? ಅಕ್ಕೋ, ಕೈ, ಬಾಯಿ, ರಕ್ತ. ವಾ, ನಾನು ಕಾಳಿ ಕಲ್ಪನಾ ಹೋಗ್ಬಿಟ್ಟವನೆ. ಸುಮ್ಕಿರೆ. ಕಾಳಿ, ಏನ್ಲ ಇದು? ಕೈ, ಬಾಯಿ, ರಕ್ತ ಅಂತ ಏನೇನೋ ಮಾತಾಡ್ತಿದ್ದಿಲ್ಲೋ, ಏನಾಯ್ತಲ್ಲ? ಎಲ್ಲ ಈ ಭಾವನಿಂದೆಯ. ರಾತ್ರಿ ಯಾವುದೋ ಹಾಳಾದ ಬ್ರ್ಯಾಂಡ್ ಕುಡಿಸ್ಬಿಟ್ಟು ತಲೆಯೆಲ್ಲ ಚಿಟ್ಟಲ್ತದೆ, ಜೊತೆಗೆ ಕೆಟ್ಟ ಕನ್ಸು ಬೇರೆ. ಬಾವು ಎಲ್ಲ ನಿನ್ನಿದೆಯಾ? ಏಯ್, ನಾನೇನೆಲ್ಲ ಮಾಡಿದೆ? ಅಲ್ಲ ಮಾವ, ಅಪ್ಪಿ ತಪ್ಪಿ ಏನಾರ ಈ 3 ದಾರಿ ಕೂಡ ರಸ್ತೆನಾಗೆ ನಿಮ್ಮೆಣ್ಣ ತುಳ್ಕೊ ಬಂದ? ಈಗ ನೀನು ತುಳಿದ್ಬಿಡ್ತೀವಿ ಒಳಗಡೆ. ಲೇ ಪುಸಿ, ಸುಮ್ಕಿರ್ಲ. ಕಾಳಿ, ಏನಾಯ್ತಲ್ಲ ನಿನ್ಗೆ? ಕೆಟ್ಟ ಕನ್ಸು ಕಣಕು, ಬಾಯಿಂದ ರಕ್ತ ಬಂದಂಗೆ, ಕೈ ಕಾಲೆಲ್ಲ ಬಿದ್ದೋದಂಗೆ, ಎಲ್ಲ ವಿಚಿತ್ರ. ವಾ, ಹಿಂಗೇನು ಆಗೈತೆ ಅಂದರೆ ಅದು ವಿಚಿತ್ರ ಕನ್ಸೆ ಬಿಡು. ಬೆಳಗಿನ ಜಾವ ಬೀಳೋ ಕನ್ಸು ನಿಜ ಆಯ್ತದಂತೆ. ಹುಷಾರ್ ಮಾವು. ಏಯ್, ಸೂರ್ಯ ನೆತ್ತಿ ಮೇಲೆ ಬರ್ತಾವನೆ, ಬೆಳೆದೋಗ್ತಂತೆ. ಮುತ್ಲ ಬಯ್ಯ. ಏಯ್, ನನ್ನ ಅಲ್ಲ ಡ್ಯಾಡಿ, ಈ ಮಾವ ತಲೆನೋವು ಬರೋಷ್ಟು ಕುಡ್ಕೊಂಡು ಮನ್ಕೊಂಡಿದ್ದ. ಆದರೂ ತಲೆಯಲ್ಲಿ ಜಾಗ ಮಾಡ್ಕೊಂಡು ಕನ್ಸು ಹೆಂಗೆ ಬತ್ತು? ಲೈ, ಮೆಸ್ಸಿಗೆ ಬೆಂಕಿ ಹಾಕಿದವ್ರು ಹಿಂಗೆ ಆಗಲಿ ಅಂತ ನಿಮ್ಮ ಡ್ಯಾಡಿ ಶಾಪ ಹಾಕಿದ್ನಲ್ಲ, ಅದು ಕಿವಿನಾಗ ಹೋಗಿ ತಲೆನ ಕುತ್ಕೊಬಿಟ್ಟಿದೆ. ಅದಕ್ಕೆ ಇಂಥ ಕೆಟ್ಟ ಕನ್ಸು. ಅಲ್ಲ ಮಾವ, ಅದು ಮೆಸ್ಸಿಗೆ ಬೆಂಕಿ ಹಾಕ್ದವ್ರಿಗೆ ಹಾಕಿದ ಶಾಪ. ಅದೇ ನಿನ್ನ ವರ್ಕೌಟ್ ಆಯ್ತದೆ. ಇದೆಲ್ಲ ನೋಡ್ದಿದ್ರೆ ಎಲ್ಲೋ ಮಿಸ್ ಹೊಡಿತೈತೆ ಅನಿಸ್ತಿಲ್ವ ಮಾವ? ಲೇ, ಸುಮ್ಕೆ ಹೋಗಲ್ಲ ಒಳಕ್ಕೆ. ಮಿಸ್ಸು ಇಲ್ಲ, ಮೇಡಮ್ಮು ಇಲ್ಲ. ಬಿದ್ದಿರೋ ಕನ್ಸಿಗೆ ಮೈಯೆಲ್ಲ ಬೇವುತ್ತೋಗಿ ಜ್ವರ ಬಂದಂಗೆ ಆಯ್ತೈತೆ. ಅಕ್ಕೋ, ಪ್ರೆಸ್ಸಾಗಿ ಗಟ್ಟಿ ಹಾಲಾಕಿ ಟೀ ಮಾಡ್ಕೊಂಬರಕು, ಹೊಸ ತಲೆ ತಂಪಾಗಿ. ಅಲ್ಲಿ ನನ್ನ ಸೌತಿನ ಅವಳ ಮಕ್ಕಳು ಬಂಗಾರಮ್ಮನ ಮನೆಗೆ ಹೋಗಿ ನೆಂಟಸ್ತನ ಗಟ್ಟಿ ಮಾಡ್ಕೋತಾವ್ರೆ. ಇಲ್ಲಿ ನಿನಗೆ ಗಟ್ಟಿ ಹಾಲು ಹಾಕಿ ಟೀ ಮಾಡಿಕೊಟ್ಟು ನಿನ್ನ ತಲೆ ತಂಪು ಮಾಡ್ಬೇಕಾ? ಹೋಗಿರಜ್, ಬಾಯ್ ತುಂಬ ಹೋಗಿ ನನ್ನ ಮಗನಿಗೆ. ನಿನ್ನ ಟೆನ್ಷನ್ ಕಡಿಮೆ ಮಾಡ್ಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಂತ ಈ ನನ್ನ ಮಗನಿಗೆ ನನಗೆ ಗೊತ್ತಾ? ಬಾವಾರೆ ಕೂರಿಸ್ಬಿಟ್ಟ ಅಂತ ನನ್ನ ಮೇಲೆ ಆಪಾದನೆ ಹೊರಿಸ್ತಾವನೆ. ಈ ನನ್ನ ಮಗನಿಗೆ ಇನ್ಮೇಲೆ ಒಂದನೇ ನೀರು. ಅಯ್ಯೋ, ನೀನು ನನಗೋಸ್ಕರ ಏಟೆಲ್ಲ ಕಷ್ಟಪಡ್ತಿದ್ದೆ ಅಲ್ವಾ? ರಜೆ ನಿನಗೋಸ್ಕರ ಮಾಡಿದ್ದೀನಲ್ಲ, ನಿಂಗೆ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಹಂಗಾರೆ ಮಮ್ಮಿ ಏನು ಕೇಳಿದ್ರು ಮಾಡ್ತೀಯ ಡ್ಯಾಡಿ? ಲೇ, ಅವಳು ಕೇಳಲಿಕ್ಕಲ್ಲ, ಆ ಕಾಲದಾಗೆ ಹಾಲಿನಾಗ ಉಳಿತಾಯ್ತಲ್ಲ ಚಂದ್ರ, ಅದನ್ನು ತಗೊಂಡ್ಬಿಡ್ತೀನಿ ಅವಳಿಗೆ. ನನಗೆ ಹಾಲ್ನಂಗೆ ಉಳಿಯೋ ಚಂದ್ರ ಬೇಡ. ಹಾಲು ಹಾಕಿ ನನಗೂ ನನ್ನ ತಮ್ಮನಿಗೂ ಟೀ ಮಾಡ್ಕೊಂಡು ಬಂದರೆ ಆಟೆ ಸಾಕು. ಡ್ಯಾಡಿ, ನನಗೂ ಒಂದು ಕಪ್ ಟೀ ಮಾಡ್ಕೊಬೇಡ ಡ್ಯಾಡಿ. ಮಾತು ಎಲ್ಲ ಹಂಗಿಸ್ತಿದ್ದೀರಾ? ಮುಂದೆ ನಾನು ಏನು ಅಂತ ತೋರಿಸ್ತೀನಿ. ಮಗು,
ನೀನೇ ತೋರ್ಸೋದು ಬೇಕಾಗಿಲ್ಲ, ಒಂದು ಕಪ್ ಸ್ಟ್ಯಾಂಗ್ ಟೀ ಮಾಡ್ಕೊಂಡು ಹೋಗು. 4 ಜಾಪಾನ್ ಮಾತ್ರ ಹಾಕೊಂಡ್ಬರ್ತೀನಿ. ನೀನು ಕುಡ್ಕೋ. ಬಂಗಾರು, ಗಂಟೆ 9 ಆಯ್ತು, ಪುಟ್ಟಕ್ಕನ ಮನೆಯವ್ರು ಯಾರು ಬಂದಿಲ್ವಲ್ಲವ? ನೀನು ಯೋಟ್ಕಾದ್ರೂ ಅವ್ರು ಬರಾಕಿಲ್ಲವ. ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಬೇಡ. ಹೆಂಗಿದ್ರು ಪೂಜೆಗೆಲ್ಲ ತಯಾರಾಗೈತೆ, ನಾವೇ ಮನೆಯವರೇ ಮಾಡುವ, ನಡಿ. ಹಂಗಲ್ಲ ಬಂಗಾರು, ಅವ್ರದ್ದು ದೊಡ್ಡ ಕುಟುಂಬ. ಎಲ್ಲರೂ ಒತ್ತಾರೆ ಎದ್ದು ಸ್ನಾನ ಮಾಡಿ ದೀಪ ಬೆಳಗಿ ಬರೋ ಹೊತ್ತಿಗೆ ಒತ್ತಾಯ್ತದೆ. ಬರ್ತಾರೆ ಇರೋ. ನೀನೇ ಅಲ್ವಾ ಹೇಳಿದ್ದು ಪೂಜೆಗೆಲ್ಲ ತಯಾರಾಗೈತೆ, ರಾವ್ಕಾಲ ಬಂದ್ಬಿಡ್ತೈತೆ ಅಂತ ಆತ್ರ ಮಾಡಿದ್ ನೀನೇ ಅಲ್ವೇ? ಮಾಡ್ದೆ. ಈಗೇನು ಅವ್ರು ರಾವ್ ಕಾಲದ ಒತ್ತು ಬಂದ್ರೆ ಅದ್ ಕಾಯ್ಕೊಂಡು ಪೂಜೆ ಮಾಡಮ್ಮ, ಬೇರೆನ್ ಬಂದ್ರೆ ಬೇರೆನ್ ಪೂಜೆ ಮಾಡಮ್ಮ. ಆ ಸ್ನೇಹಂಗೋಸ್ಕರ ದೇವ್ರನ್ನ ಕಾಯಿಸ್ಬೋದಾ? ಹಂಗಲ್ಲವ, ಯಾರನ ಮನೆಗ್ ಪೂಜೆ ಕರೆದು ಹಿಂಗ್ ಮಾಡ್ತಾರ? ಅದ್ಯಾವ್ರಿಗೂ ಗೊತ್ತೈತೆ. ಅವನೇ ಸೃಷ್ಟಿ ಮಾಡಿ ಸಂಬಂಧಗಳನ್ನ ಬೆಳೆಸ್ದವನು. ಏನು ಒಂದ್ ದಿವಸ ಊಟ ತಡ ಆಯ್ತದೆ, ಆಗ್ಲಿ ಬಿಡು. ಊಟ ತಡ ಆದ್ರೆ ಹೊಟ್ಟೆ ಒಳಗಿನ ಉಳುಗಳು ಸತ್ತೋಯ್ತವ. ಹಂಗಾರೆ ಅವ್ರು ಬಂದೇ ಬರ್ತಾರೆ ಅಂತ ನಿಂಗೆ ಆಟೊಂದು ಭರವಸೆ ಆಯ್ತಾ? ಅಜ್ಜಿ, ಅವ್ರು ಬಂದ್ರು. ಬರ್ರಿ ಬರ್ರಿ, ಬಂದ್ರಲ್ಲ, ಬರ್ರಿ ಬರ್ರಿ. ಇದೇನು ದೇವಣ್ಣ ಅಲ್ಲೇ ನಿಂತ್ಬಿಡ್ತು, ಬನ್ನಿ ಒಳಕ್ಕೆ. ನಿಮ್ ಸ್ವಾಗತಕ್ಕೋಸ್ಕರ ನಾನು, ನನ್ನ ಮಗಳು, ನನ್ನ ಮೊಮ್ಮಗಳು ಎಲ್ಲ ಕಾಯ್ಕೊಂಡು ನಿಂತೀವಿ. ಬಂಗಾರು ಕರೆ. ಎಲ್ರು ಬನ್ನಿ ಒಳಗೆ. ಪುಟ್ಟಕ್ಕ ಬಾ. ನಮ್ಮ ಅತ್ತೆಯವರೇ ಕರೀತಿದಾರಲ್ಲವ, ಬಾವಾ ಬರ್ರಿ. ಕೂತ್ಕೊಳ್ಳಿ. ನೀವೆಲ್ಲ ಬರಕ್ಕಿಲ್ವೇನೋ ಅಂತ ನನ್ನ ಬಂಗಾರು ಹೇಳ್ತಾ ಇದ್ರು. ಸ್ನೇಹ ಅಕ್ಕನೇ ನಮ್ಮನ್ನೆಲ್ಲ ಒತ್ತಾಯ ಮಾಡಿ ಕರ್ಕೊಂಬಂದಿದ್ದು. ಪರವಾಗಿಲ್ವೇ? ನಮ್ಮನೆ ಹಬ್ಬಕ್ಕೆ ನಾವೇ ಇಲ್ಲ ಅಂದ್ರೆ ಹೇಗಜ್ಜಿ? ಸಬ್ಬಾಸ್ ಮಗಳೇ, ಸರಿಯಾಗಿ ಹೇಳ್ದೆ. ಹೊಸು ಎಲ್ರಿಗೂ ಕುಡಿಯಕ್ಕೆ ಏನಾದ್ರು ತಕಬ. ಅಯ್ಯೋ ಬ್ಯಾಡ್ರವ, ಮೊದಲೇ ಹಬ್ಬದ ಮನೆ, ಅಡುಗೆ ಮನೆ ಬಿಡುವಿರಕ್ಕಿಲ್ಲ. ಇವರ ಕೆಲಸ ಇದ್ರೆ ಹೇಳ್ರಿ, ಮಕ್ಕಳು ಮಾಡ್ತವೆ. ಮನೆಗೆ ಬಂದಿರೋ ಬೀಗರು ಕೈ ಕೆಲಸ ಮಾಡ್ಸಿದ್ರೆ ನನ್ನ ಮೊಮ್ಮಗ ಸುಮ್ಕೆ ಬಿಟ್ಟಾನೆ. ಬಸ್ಸು ಕುಡಿಯಕ್ಕೇನಾರು ತಗಂಬ. ಅಜ್ಜಿ, ನಮ್ಮನೆ ಕೆಲಸ ನಾ ಮಾಡಕ್ಯವನು, ಎಲ್ರೂ ಕೈ ಜೋಡಿಸಿದ್ರೆ ಕೆಲಸ ಬಿರ್ನೆ ಆಗಕ್ಕಿಲ್ವೇ? ನಡೀರಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ನೀವು ಅಡುಗೆ ಮನೆಗೆ ಹೋಗಿ ನೀರು ಸಕ್ಕರೆ ಬೆರೆಸಿಡಿ, ನಾನು ಗಿಡದಿಂದ ನಿಂಬೆ ಹಣ್ಣು ಕಿತ್ಕೊಂಡ್ಬರ್ತೀನಿ. ಬಂಗಾರದಂಥ ಮಕ್ಕಳ ಕಣವ ನಿನ್ನವು. ಒಳ್ಳೆ ಸಂಸ್ಕಾರ ಕೊಟ್ಟು ಸಾಕಿದಿ. ಹಲೋ, ಹಾಂ, ಅನ್ನದಾನಕ್ಕೆಲ್ಲ ತಯಾರಾಯ್ತು ತಾನೆ? ಏನೋ ಹೋಗ್ಲಿಲ್ವಾ? ಯಾಕ್ಲಾ? ಅವ್ರು ಕೈ ಕೊಟ್ರು ಅಂತ ನಾನು ಮಾಡಿ ಸಂಕಲ್ಪ ಯಾಕ್ಲ ಉಳಿ ಹಿಡ್ದೆ? ಅದು 7 ದಿನದಿಂದ ನನ್ನ ಮರ್ಮದೆ ಕಳಿಬೇಕು ಅಂತ ಕಾಯ್ಕೊಂಡಿದ್ದೆ ನೀನು. ಇನ್ನು ಮೋತಿಗೆ ಯಪ್ಪ ಅವ್ರನ್ನ ಕಂಡ್ರೆ ನಂಗೆ ಆಗಕ್ಕಿಲ್ಲ ಅಂತ ಗೊತ್ತಿಲ್ಲ ನಿಂಗೆ? ಇಡ್ಲಪ್ಪ ಅವನು.
ಬಂಗಾರು, ಹಬ್ಬ ಹರಿದಿನ ಅಂದಂಗೆ ಕೋಪ ಮಾಡ್ಕೊಂಡು ಯಾಕೆ ಮಾತಾಡ್ತೀಯ? ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ರೆ ಜನನ ಕಳ್ಕೊಬೇಕಾಯ್ತದೆ. ಪುಟ್ಟಕ್ಕ, ನಮ್ಮ ಬಂಗಾರ ಮಾತು ಹೊರಟು ಅಟಯ. ಅವ್ವ, ಸುಮ್ಕೆ ನಾನು ಯಾಕೆ ಪಾಪ ಮಾಡ್ಕೊಳ್ಳಿ? ಇವತ್ತು ಗಣೇಶನ ಗುಡಿನಾಗೆ ಅನ್ನ ಸಂತರ್ಪಣೆ ಮಾಡೋದೈತೆ ಅಂತ ಭಟ್ರಿಗೆ ಹೇಳಿದ್ದೆ. ಆ ವಯ್ಯ ಒಪ್ಕೊಂಡು ಈಗ ಇದ್ದಕ್ಕಿದ್ದಂಗೆ ಬಂದಿಲ್ಲ ಅಂತ ಹೇಳಿದ್ರೆ ಹಬ್ಬದ ದಿನ ಬಂದವರೆಲ್ಲ ಹಸ್ಕೊಂಡು ಹೋದ್ರೆ ನನಗೆ ಸಮಾಧಾನ ಇರ್ತೈತಾ? ಅಮ್ಮೋರೆ, ಅವ್ರ ಸಹಾಯಕ್ಕೆ ನಾನು ಅಲ್ಲಿ ಹೋಗ್ಲಾ? ನೀನು ಈ ಗುಣನೇ ಪುಟ್ಟಕ್ಕ ನಂಗೆ ಸ್ಯಾನೆ ಇಷ್ಟ ಆಗೋದು. ಯಾರಿಗೆ ಕಷ್ಟ ಅಂದ್ರೂ ಮರ್ಗೋ ಜೀವ ನಿಂದು.